ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಿದ್ದು ಸ್ಟಾರ್ಟಿಂಗ್ ವಿಡಿಯೋದಲ್ಲೇ ರೆಡಿಯಾಗಿರೋದು ತೋರಿಸ್ತಿದ್ದೀನಿ ಅಂತ ಅಂದ್ಕೊಂಡಿದ್ದೀರಾ? ಇವತ್ತು ನನ್ನ ತಂಗಿದ ಬರ್ತಡೇ ಇತ್ತು, ಅದಕ್ಕೋಸ್ಕರ ಬರ್ತಡೇಗೆ ಅಂತ ಹೇಳಿ ಹೊರಟ್ವಿ. ಅಂದರೆ ನಮ್ಮ ಸಿಂಪಲ್ಲಾಗಿರುತ್ತಲ್ಲ, ನಾವು ಮಾಡ್ತೀವಿ ಬರ್ತಡೇ, ಹಂಗೆ ಊರಿಗೆ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಅಲ್ಲಿಂದ ಬಸ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಏಕೆಂದರೆ ನಮ್ಮ ಹಸ್ಬೆಂಡು ಬರೋಲ್ಲ, ಮಳೆ ಟೈಮು, ನೀವು ಬೇಗ ಹೋಗಿರ್ರಿ, ನಾನು ಸಂಜೆ ಬರ್ತೀನಿ ಅಂತ ಹೇಳಿದರು. ಅದಕ್ಕೋಸ್ಕರ ಬಂದ್ವಿ. ಅಲ್ಲಿಂದ ಹೋಗ್ತಿದ್ವಿ. ಅಲ್ಲಿ ಬಸ್ ಹತ್ತಿದ್ದಷ್ಟೇ ನಾನು ಅಲ್ಲಿಂದ ಮತ್ತೆ ಸಡನ್ನಾಗಿ 5 ಗಂಟೆಗೆ ಬಸ್ ಇದೆ ಅಂತ ಹೇಳೋರು. ಆ ಬಸ್ ಮಿಸ್ ಆದರೆ ಮತ್ತೆ ಮಳೆ ಸಿಗಾಕೋಗ್ತೀನಿ ಅಂತಂದರೆ ಸಿಕ್ಕಾಪಟ್ಟೆ ಮಳೆ ಬರ್ತಿತ್ತು. ಹಂಗಾಗಿ ಮತ್ತೆ ಸಡನ್ನಾಗಿ ಬಸ್ಸಿಗೆ ಅಲ್ಲಿಂದ ಊರಿಗೆ ಹೋಗೋ ಬಸ್ಸಿಗೆ ಹತ್ಕೊಂಡು ಊರಿಗೆ ಹೋಗ್ತಾ ಇತ್ತು. ನನ್ನ ಮಗಳಂತೂ ಸಿಕ್ಕಾಪಟ್ಟೆ ಮಳೆ ಬರ್ತಿರೋದಕ್ಕೆ ಅಮ್ಮ ನೀರು ಅಮ್ಮ ನೀರು ಅಮ್ಮ ನೀರು ಅಂತ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ಲು. ಏಕೆಂದರೆ ಸಿಕ್ಕಾಪಟ್ಟೆ ಜೋರು ಅಂದರೆ ಮುಂದೆ ಹೋಗ್ತಿರೋ ಗಾಡಿ ಸಮೇತ ಕಾಣಿಸ್ತಿಲ್ಲ, ಅಷ್ಟು ಸಿಕ್ಕಾಪಟ್ಟೆ ಜೋರಾಗಿ ಬಂತಿತ್ತು ಮಳೆ. ಅಲ್ಲಿ ಹೋಗೋ ಅಷ್ಟೊತ್ತಿಗೆ ನನ್ನ ತಂಗಿರಿಗೆ ಫೋನ್ ಮಾಡಿದ್ದೆ. ಅವ್ರು ಬಂದು ಅವ್ರು ಬಸ್ ಸ್ಟ್ಯಾಂಡಿಂದ ಕರ್ಕೊಂಡು ಹೋಗ್ಬೋದು. ಇವಳೆ ಬರ್ತಡೆ ಗರ್ಲು, ಇವಳ್ದೆ ಇವತ್ತು ಬರ್ತಡೆ. ಅದಕ್ಕೇ ಮನೆಗೆ ಹೋದ್ವಿ. ಅಲ್ಲಿಂದ ಮನೆಗೆ ಹೋಗ್ತಿದ್ದಂಗೆ ನನ್ನ ತಂಗಿ ವೀಡಿಯೋ ಆನ್ ಮಾಡಿರೋದು ಗೊತ್ತಿಲ್ಲ. ಅಮ್ಮ ಸುಮ್ಮನಿರಮ್ಮ, ಐಬ್ರೋ ಮಾಡ್ತೀನಿ ಸುಮ್ಮನಿರಮ್ಮ ಅಂತೇಳಿ ನಾವು ಐಬ್ರೋ ಮಾಡ್ಕೋಬೇಕಾದ್ರೆ ನೋಡಿರ್ತಾಳಲ್ಲ ಅವಳು. ನೋಡಿ ಅವಳು ಏನು ಆ್ಯಕ್ಟಿಂಗ್ ಮಾಡ್ತಾಳೆ, ಬಾಯಿ ಕೈ ಎರಡೂ ಆ್ಯಕ್ಟಿಂಗ್ ಎಷ್ಟು ಚೆನ್ನಾಗಿ ಮಾಡ್ತಾಳೆ. ವೀಡಿಯೋ ಆನ್ ಮಾಡಿದ್ದೀನಿ ಗೊತ್ತಾಗಿದ್ದಕ್ಕೆ ಆಮೇಲೆ ಡ್ಯಾನ್ಸ್ ಮಾಡ್ತಾ ಇತ್ತು. ಅದಾದಮೇಲೆ ನಾನು ವೀಡಿಯೋ ಆಫ್ ಮಾಡಿದ್ದೀನಿ ಅನ್ಕೊಂಡಿದ್ದಾರೆ. ಬೋನು ನಿಂದು ಬರ್ತಡೆ ಅಲ್ವಾ, ಮೇಕಪ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮೇಕಪ್ ಮಾಡೋಕೆ ಹೋಗ್ತಿದ್ರು. ಅಷ್ಟೊತ್ತಿಗೆ ಫ್ಲಾಶ್ ಲೈಟ್ ಆನ್ ಮಾಡಿಬಿಟ್ಟೆ. ಆನ್ ಮಾಡ್ತಿದ್ದಂಗೆ ಯಾಕಮ್ಮ ಚುಮ್ಮಿನಮ್ಮ ಅಂತ ಹೇಳ್ತಾ ಇದ್ಲು. ಏನು ಮಾಡ್ತಿದ್ದೆ ಚಿನ್ನಮ್ಮ? ನೀನು ಮೇಕಪ್ ಮಾಡೋದನ್ನೆಲ್ಲ ವೀಡಿಯೋ ಮಾಡ್ತೀನಿ, ನನ್ನ ಫಾಲೋವರ್ಸ್ ಎಲ್ಲ ನೋಡಲಿ ಅಂತ ಹೇಳ್ಬಿಟ್ಟು, ನಮ್ಮ ಫ್ಯಾಮಿಲಿಯವರೆಲ್ಲ ನೋಡಲಿ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ಕೊಂಡಿದ್ದೆ. ಸಾಕು ಬಿಡು ಅಂತ ಹೇಳ್ಬಿಟ್ಟು ಸುಮ್ಮನಾಗ್ಬಿಟ್ಲು. ಅದಾದಮೇಲೆ ಕೇಕ್ ತೊಗೊಂಬಂದು ಸೆಲೆಬ್ರೇಷನ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡ್ವಿ. ಆಮೇಲೆ ಬಿಗ್ ಬಾಸ್ ಬರ್ತಿದೆಯಲ್ಲ, ಗ್ರ್ಯಾಂಡ್ ಫಿನಾಲೆ ಫಸ್ಟ್ನೇ ವೀಕ್ ಅಲ್ಲ, ಫಸ್ಟ್ನೇ ವೀಕ್ ಅಂತ ಇದ್ದೀನಿ. ಫಸ್ಟ್ ಗ್ರ್ಯಾಂಡ್ ಫಿನಾಲೆ ನೋಡ್ತಾ ಹಂಗೆ ಬೇಗನೆ ಕೇಕ್ ಕಟಿಂಗ್ಸ್ ಎಲ್ಲ ಮುಗಿಸ್ಕೊಂಡ್ವಿ. ನನ್ನ ಮಗಳು ನೋಡ್ರಿಲ್ಲಿ ಯಾವ ರೇಂಜಲ್ಲಿದ್ದಾಳೆ. ಅದಾದಮೇಲೆ ಫೋಟೋ ಫ್ರೇಮ್ ತೊಗೊಂಬಂದಿದ್ರು ನಮ್ಮ ಹಸ್ಬೆಂಡು. ಅಂದರೆ ನಮ್ಮ ಕಂದ ಫೋಟೋ ಫ್ರೇಮ್ ಕೊಟ್ಟಿತ್ತು. ಏಕೆಂದರೆ ಆ ನೈಟ್ ಟೈಮಲ್ಲಿ ಏನು ತೊಗೊಬರೋಕ್ಕೆ ಐಡಿಯಾ ಬಂದಿಲ್ಲ, ಅದಕ್ಕೋಸ್ಕರ ಫೋಟೋ ಫ್ರೇಮ್ ತೊಗೊಂಡಿತ್ತು. ನಮ್ಮ ಆಂಟಿ ಗಿಫ್ಟ್ ಕೊಟ್ಟಿದ್ರು, ಆಮೇಲೆ ನಾವು ಗಿಫ್ಟ್ ಕೊಟ್ಟಿರೋದು. ಎಲ್ಲರೂ ಸೇರಿಸಿ ಎಲ್ಲ ಆದಮೇಲೆ ಕೇಕೆಲ್ಲ ಕಟಿಂಗ್ಸ್ ಆದಮೇಲೆ ಫುಲ್ಲು ಇರಲಿ ಇಂಥ ಫ್ಯಾಮಿಲಿದೊಂದು ಫೋಟೋ ಹೊಡೆಯೋಣ. ಯಾಕೆಂದರೆ ಎಲ್ಲರೂ ಯಾಕೆ ಹಿಂಗಿದ್ದೀವಿ ಅಂದರೆ ಸಿಕ್ಕಾಪಟ್ಟೆ ಮಳೆ ಬಂದುಬಿಟ್ಟಿತ್ತು. ನಮ್ಮಮ್ಮ ನನ್ನ ತಂಗಿನ ಅನ್ಕೊಂಬಂದಿದ್ರು, ನಮಗೂ ಚಳಿ, ಅದಕ್ಕೆ ಸೈಲೆಂಟಾಗಿ ಇದೆಯಲ್ಲ. ಅದಾದಮೇಲೆ ನೆಕ್ಸ್ಟ್ ಡೇ ದಿನ ಊರಿಗೆ ಹೋಗೋಣ ಅಂಥೇಳಿ ಹೊರಟ್ಬಿಟ್ಟು, ಯಾಕೆಂದರೆ ಹಬ್ಬ ಇದ್ದತ್ತಲ್ಲ ದೀಪಾವಳಿ, ಅದಕ್ಕೆ ಊರಿಗೆ ಹೊರಟ್ವಿ. ಅಲ್ಲಿ ಊರ ಹತ್ರನೇ ಸಿಕ್ಕಾಪಟ್ಟೆ ಕೆರೆ ಎಲ್ಲ ತುಂಬಿ ತುಳುಕ್ತಾ ಇದೆ. ಅಂದರೆ 2 ಸೈಡ್ ಇದೆ, 2 ಸೈಡಲ್ಲಿ ಒಂದು ಕಡೆ ಹರಿತಾ ಇದೆ. ನಾವು ಅದನ್ನು ನೋಡ್ತಾ ನಿಂತಿದ್ವಿ. ಏಡಿ ಕಾಯಿ ಸಿಕ್ತು. ಅಂದರೆ ಏಡಿ ಇದು ಅಲ್ಲಿಂದ ಬಂದ್ಬಿಟ್ಟು ನಮ್ಮ ನೋಡ್ಬಿಟ್ಟು ನಾನು ತಂಗಿ ಸೇರಿಸ್ಬಿಟ್ಟು ಮೇಕ್ ಬಂದ್ಬಿಟ್ಟು ಅದಾದಮೇಲೆ ನಮ್ಮ ಪಾಪ ತೋರಿಸಿ ಅದು ನೋಡಪ್ಪ ಅಂತೇಳಿ ಅದಕ್ಕೆ ಒಂದು ಕಡೆ ಕಾಲಿರಲಿಲ್ಲ, ಕೊಂಡಿರಲಿಲ್ಲ. ಆಮೇಲೆ ಮತ್ತೆ ನೀರೊಳಗನೆ ಹಾಕಿದ್ವಿ. ಅದು ನೀರೊಳಗನೆ ಹೋಗಲಿ ಅಂತ ಹೇಳಿ ಎಷ್ಟು ನೀರು ಇತ್ತು ಅಂದರೆ ಸಿಕ್ಕಾಪಟ್ಟೆ ನೀರು. ಆಟ ಆಡಲಿಕ್ಕೆ ಬೇಸಿಗೆ ಟೈಮಲ್ಲಿ ನೀರೇ ಸಿಗಲ್ಲ. ಅಲ್ಲಿಂದ ಬಂದು ನನ್ನ ತಂಗಿ ಡ್ರಾಪ್ ಹಾಕಿ ಬಸ್ ಸ್ಟ್ಯಾಂಡಿಗೆ. ಅಲ್ಲಿಂದ ಮತ್ತೆ ಬಸ್ ಹುಡುಕೊಂಡು ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಬಸ್ ಸ್ಟ್ಯಾಂಡಿಗೆ ಬಂದಮೇಲೆ ನನ್ನ ಮಗು ಸುಮ್ಮನೆ ನಗ್ತಿದೆ, ಅದು ವಾಯ್ಸ್ ಓವರ್ ಕೊಡೋಕ್ಕೆ ಗೊತ್ತಿಲ್ಲ. ಆಮೇಲೆ ಬಸ್ಸಿಗೆ ಅಂತ ಕಾಯ್ತಿದ್ವಿ. ನನ್ನ ಮಗಳಿಗೆ ನಿದ್ದೆ ಬಂದುಬಿಡ್ತು ಚೆನ್ನಾಗಿ. ಸುಮ್ಮನಿರಮ್ಮ ಬಿಡಿ, ಅಲ್ಲೋಡಲ್ಲಿ ಅವಳು ಮಲ್ಕೊಂಡ್ಲು. ಹಂಗೂ ಹಿಂಗೂ ಮಾಡಿ ಬಸ್ಸು ಸಿಕ್ಕಾಬಿಟ್ಟೆ ರಶ್ ಇದ್ದು. ಹಂಗೂ ಹಿಂಗೂ ಮಾಡಿ ನಾವು ಒಂದ್ಸಲಿ ನಾನೊಂದು ಕಡೆ ಬಿಂದು ಒಂದು ಕಡೆ ಹೊರ್ತಿ ಬೇಗ ಸೀಟ್ ಇಟ್ಕೊಂಡು ಬಸ್ಸಿಗೆ ಹೋದ್ವಿ. ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ಸೀದಾ ಮನೆ ಹತ್ರ ಹೋಗೋಣ ಅಂದ್ಕೊಂಡಿದ್ವಿ. ಬೇಡ, ಕಟಿಂಗ್ ಮಾಡಿಸ್ಕೊಂಡು ಒಂದೇ ಸಲ ಹೋಗ್ತಾನ ಅಂತ ಹೇಳ್ಬಿಟ್ಟು ಬಂದ್ವಿ. ಪಾರ್ಲರ್ಗೆ ಹೋಗಲಿಲ್ಲ, ಯಾಕೆಂದರೆ ಇಲ್ಲಿ ಹೋದ್ಸಲಿ ನನ್ನ ಹಸ್ಬೆಂಡು ಮಾಡಿಸ್ಕೊಂಡಿದ್ರು, ನಮ್ಮ ಕಂದ ಮಾಡಿಸ್ಕೊಂಡಿತ್ತಲ್ಲ, ಹಂಗಾಗಿ
ನಾವೇ ಮೊನ್ನೆ ಸರಿ ಇಲ್ಲೇ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಬಂದು ಸಾಕು ನೋಡ್ರಿ ನನ್ನ ಮಗಳು ಫುಲ್ ಜಾಸ್ತಿ ಜನ ಬಿಡ ಅವ್ರ ಅಪ್ಪ ಇದ್ದಿದ್ರೆ ಸುಮ್ಮನೆ ಸೈಲೆಂಟಾಗಿರೋಳು. ನಾವಿರೋದಕ್ಕೆ ಹೆಂಗೆ ಬೇಕು ಹಂಗಾದ್ರೆ. ಆಮೇಲೆ ಅವರು ನ್ಯಾಪ್ಕಿನ್ ಕೊಟ್ಟರು. ಇದೆಲ್ಲ ಕೂದ್ಲಕ್ಕಿದೆ ಅಂತ ಹೇಳ್ಬಿಟ್ಟು ಫುಲ್ಲು ರೋಡ್ ಉದ್ದಕ್ಕೂ ಬೈಕೋ ಬರ್ತಿದ್ದಾಳೆ. ನಾನು ಅವಳೆ ಒರೆಸ್ಕೊಂಡು ಅದನ್ನೇ ಒಂದು ವೀಡಿಯೋ ಮಾಡ್ಕೊತಿದ್ದೆ. ಅವಳು ಅದನ್ನು ನೋಡಿಲ್ಲ, ಅದನ್ನು ನೋಡಿದರೆ ಅದನ್ನೂ ಬೈಕೊಂಬರೋಳು, ಹಂಗೆ ಬರ್ತಾಯಿದ್ಲು. ನೋಡ್ಬಿಟ್ರು. ಅದಾದಮೇಲೆ ಆಟೋ ಇದಾದೆ ಅಂತೇಳಿ ಆಟೋಗೆ ಹೋಗೋಣ ಅಂತೇಳಿ ಬಂದ್ಬಿಟ್ಟು ಮತ್ತೆ ಸಂಜೆ ಹೊರಟ್ವಿ. ಏಕೆಂದರೆ ನನ್ನೊಂದು ಸ್ಯಾರಿ ಸ್ಟಿಚಿಂಗ್ ಇತ್ತು. ಸ್ಯಾರಿ ಸ್ಟಿಚಿಂಗ್ ಎಲ್ಲ ಮಾಡ್ಕೊಂಡು ಅಲ್ಲಿಂದ ಬಂದ್ವಿ. ನನ್ನ ಸ್ಲಿಪ್ಪರ್ ಕಿತ್ತೋಗಿದ್ದಕ್ಕೆ ಸ್ಲಿಪ್ಪರ್ ಹುಡುಕಿ ಸ್ಲಿಪ್ಪರ್ ತಗೊಳ್ಳೋ ಅಷ್ಟೊತ್ತಿಗೆ ಟೈಮ್ ಆಗೋಯ್ತು. ಅಲ್ಲಿಂದ ಬೆಳಗ್ಗೆ ನನ್ನ ತಂಗಿಗೆ ಹಾಸ್ಪಿಟಲ್ಗೆ ಹೋಗ್ಬೇಕಿತ್ತು. ಅದಕ್ಕೆ ನಾವು ರೆಗ್ಯುಲರಾಗಿ ಇದೇ ಹಾಸ್ಪಿಟಲ್ಗೆ ಹೋಗೋದು ನಮ್ಮ ಪಾಪನ ತೋರ್ಸೋಕ್ಕೆ. ಅದಕ್ಕೆ ಇವಳನ್ನ ಇಲ್ಲಿಗೆ ಕರ್ಕೊಂಬಂದಿದ್ವಿ ಹಾಸ್ಪಿಟಲ್ಗೆ. ಸೀಟ್ ಬಿಟ್ಟು ಬರ್ಕೊಂಡು ಅಲ್ಲಿಂದ ಐಸ್ ಕ್ರೀಮ್ ತಿನ್ನೋಕೆ ಅಂತ ಬಂದ್ವಿ. ಐಸ್ ಕ್ರೀಮ್ ತಿಂತಾ ಇದ್ದೀವಿ. ಸಿಕ್ಕಾಪಟ್ಟೆ ಮಳೆ ಸ್ಟಾರ್ಟ್ ಆಗ್ತಿದ್ದಂಗೆ ನನ್ನ ಮಗಳು ಒಂದೇ ಇನ್ನೊಂದು ಐಸ್ ಕ್ರೀಮ್ ಬೇಕು, ಆಮೇಲೆ ಸೀಟದಲ್ಲಿ ಐಸ್ ಕ್ರೀಮ್ ತಿನ್ನಬಾರ್ದು ಅಂತ ಹೇಳಿದ್ರು. ಆವಾಗ ಚರ್ಮುರಿ ತಗೊಂಡು ಚರ್ಮುರಿ ತಿಂತ ಬರ್ತಿತ್ತು. ಚರ್ಮುರಿ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಅಲ್ಲಿಂದ ನಮ್ಮ ಹಸ್ಬೆಂಡಿಗೆ ಫೋನ್ ಮಾಡಿ ನಮ್ಮ ಕಂದ ಬಂದು ಅಲ್ಲಿಂದ ಬಿಡೋಕ್ಕೆ ಅಂತ ಹೇಳಿ ಬಂತು. ಮನೆ ಹತ್ರ ಬಿಡೋಕೆ ಬಂದಿದ್ದ. ನೋಡೋಣ ತೋಟದ ಹತ್ರ ಹೋಗ್ಬರೋಣ, ಮನೆ ಹತ್ರ ಆಮೇಲೆ ಹೋಗೋಣ ಅಂತ ಹೇಳ್ಬಿಟ್ಟು ಬಂದರೆ ನಮ್ಮೂರು ಕೆರೆನೇ ತುಂಬಿಟ್ಟಿದೆ, ಕಾರಿಟ್ಟಿ ಕೆರೆದು. ಅದು ಈಗ ಅಲ್ಲಿಂದ ತೋಟದ ಹತ್ರ ಹೋಗೋಣ ಅಂತೇಳಿ ಹೋಗ್ತಾ ಇದ್ರೆ ನೋಡ್ರಿ, ಇಲ್ಲಿ ರೋಡ್ ಸೈಡಲ್ಲಿರೋ ನೀರೆಲ್ಲ ಒಂದು ಪೈಪ್ಗಳಲ್ಲೆಲ್ಲ ಫುಲ್ಲು ಅರ್ಧ ಬರ್ತಿದ್ದು. ತೋಟದೊಳಗೂ ಫುಲ್ಲು ನೀರು ನಿಂತ್ಬಿಟ್ಟಿದ್ದಾವೆ. ಮತ್ತು ಕುರಿ ಮೇಸರು ಎಲ್ಲ ಫುಲ್ಲು ನೆಂದೋಗ್ಬಿಟ್ಟು ಅವ್ರು ಎಷ್ಟು ಕಷ್ಟಪಟ್ಟು ದನ ಕುರಿ ಎಲ್ಲ ಈ ಟೈಮಲ್ಲಿ ಬೆಳೆಸ್ಕೊತಾರೆ, ಎಷ್ಟು ಕಷ್ಟ ಇರುತ್ತೆ. ಅದಾದಮೇಲಿಂದ ತೋಟದೊಳಗೆ ಬರೋಣ ಅಂತೇಳಿ ನೋಡ್ತಿದ್ವಿ. ಸಿಕ್ಕಾಪಟ್ಟೆ ಮಳೆ ಬರ್ತಾ ಐತೆ ಅಂದರೆ ಅಷ್ಟಿಷ್ಟಲ್ಲ. ಬಂದಿರೋದು ನೀರೆಲ್ಲ ಫುಲ್ಲು ಬಂದ್ಬಿಟ್ಟಿದೆ. ಆಮೇಲೆ ಅಪ್ಪ ಮಗಳು ಮುಂದೆ ಹೋಗ್ಬಿಟ್ರು. ಆಮೇಲೆ ತೋಟ ಎಲ್ಲ ಫುಲ್ಲು ನೋಡ್ಕೊಂಬಿಟ್ಟು ಅಲ್ಲಿ ಸ್ವಲ್ಪ ಹೊತ್ತು ಆಟಾಡಿ ನನ್ನ ತಂಗಿ ಟೈಮ್ ಆಗೋದು ಊರಿಗೆ ಹೋಗೋಕೆ ಅಂತ ಹೇಳ್ಬಿಟ್ಟು ಬೇಗ ಮನೆ ಹತ್ರ ಬೆಳಗ್ಗೆನೇ ಹಬ್ಬ ಮಾಡಿದ್ರಿಂದ ಹಬ್ಬದ ವೀಡಿಯೋಸ್ ಏನೂ ತೋರಿಸಿರಲಿಲ್ಲ. ಏಕೆಂದರೆ ಹಾಸ್ಪಿಟಲ್ಗೆ ಹೋಗೋಕ್ಕೆ ಟೈಮ್ ಆಗುತ್ತೆ ಅಂತ. ಇಷ್ಟ ಆಗಿತ್ತು ಈ ದಿನದ ವೀಡಿಯೋ.